ಈಸಿಯಾಗಿ ಚಂಪಾಕಲಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಯಾರೆಲ್ಲ ವಿಡಿಯೋ ಪೂರ್ತಿ ನೋಡಿಲ್ಲ ವಿಡಿಯೋ ಪೂರ್ತಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈಸಿಯಾಗಿ ನೀವಿಲ್ಲಿ ಮದುವೆ ಮನೆ ಶೈಲಿಲಿ ಅಥವಾ ಬೇಕ್ರಿ ಸ್ಟೈಲಲ್ಲಿ ಚಂಪಾಕಲಿ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತು ನೋಡೋಣ. ತುಂಬಾ ಈಸಿ, ಕ್ವಿಕ್ಕಾಗಿ ಆಗುತ್ತೆ. ನಮಗೆ ತುಂಬ ಕೆಲಸ ಅಂತಲೂ ಇಂಗ್ರೀಡಿಯೆಂಟ್ಸ್ ಅಂತ ಹಿಡಿಯೋದಿಲ್ಲ. ಹೇಗೆ ಮಾಡೋದಂತ ಈಗ ನೋಡೋಣ. ಇಲ್ಲಿ ನಾನು 1 ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಹಾಲನ್ನು ನಾನು ಕಾಯಿಸ್ಕೊಳ್ತಾ ಇದ್ದೀನಿ ಈಗ. ನೋಡಿ, ಈ ಥರ ಹಾಲನ್ನು ಬಿಸಿ ಆಗಕ್ಕೆ ಇಟ್ಕೊಳ್ಬೇಕು. ಚೆನ್ನಾಗಿ ಕುದಿ ಬರಬೇಕು. ನಾನಿಲ್ಲಿ ಏನು ನಂದಿನಿದು ಆರೆಂಜ್ ಪ್ಯಾಕೆಟ್ ಬರುತ್ತಲ್ಲ, ಅದನ್ನು ಬಳಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ನಿಂಬೆಹಣ್ಣನ್ನು ಜ್ಯೂಸ್ ತೆಗೆದು ಇಟ್ಕೊಂಡಿದ್ದೀನಿ. ನಿಂಬೆಹಣ್ಣಾದರೂ ರಸ ಆದರೂ ಹಾಕ್ಕೊಳ್ಬೋದು ಅಥವಾ ವಿನೆಗರ್ ಆದರೂ ಬಳಸ್ಬೋದು. ಹಾಲನ್ನು ಇಲ್ಲಿ ಓಡಿಸ್ಕೊಳ್ಬೇಕಾಗುತ್ತೆ. ಇದರಿಂದ ಪನ್ನೀರ್ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೀವು ಅಂಗಡಿಯಿಂದ ಪನ್ನೀರ್ ತಂದು ಈ ರೆಸಿಪಿ ಮಾಡೋದಕ್ಕಾಗೋದಿಲ್ಲ. ಹಾಲನ್ನು ಇದೇ ರೀತಿ ಒಡೆದು ಮತ್ತೆ ಪನ್ನೀರ್ ಮಾಡ್ಕೊಳ್ಬೇಕು. ಹಾಲು ಒಡೆದಿರೋದ್ರಿಂದನೇ ನೋಡಿ, ಇಲ್ಲಿ ಹಾಲು ಕೂಡ ಒಡ್ಕೊಳ್ಳೋದಕ್ಕೆ ಶುರು ಆಗಿದೆ. ಈ ಟೈಮಲ್ಲಿ ಇದೇ ರೀತಿ ಕುದಿಸ್ಕೊಂಡು ನೋಡಿ, ಇದು ಎಲ್ಲ ನೀಟಾಗಿ ಬಿಟ್ಕೊಳ್ತಾ ಇದೆ. ಈ ಟೈಮಲ್ಲಿ ಒಂದು ಕಾಟನ್ ಕ್ಲಾತ್ ತೊಗೊಂಡು ಕೆಳಗಡೆ ಒಂದು ಸೋಸ್ಕೊಳ್ಳೋಂಥದ್ದು ಇಟ್ಕೊಂಡಿದ್ದೀನಿ ನಾನು. ಅದರೊಳಕ್ಕೆ ಇದನ್ನು ಹಾಕ್ಕೊಳ್ಬೇಕು. ಈ ರೀತಿ ಹಾಕಿದ ನಂತರ ಇದಕ್ಕೆ ನಾವು ತಣ್ಣೀರು ಇರುತ್ತಲ್ಲ, ತಣ್ಣೀರನ್ನು ಬೆರೆಸಿ ಸ್ವಲ್ಪನೇ ಮಿಕ್ಸ್ ಮಾಡಿಕೊಡ್ಬೇಕು. ಯಾಕಂದರೆ ನಾವು ನಿಂಬೆಹಣ್ಣನ್ನು ಸೇರಿಸಿರೋದ್ರಿಂದ ಹುಳಿ ಅಂಶ ಉಳ್ಕೊಳ್ಬಾರ್ದು. ಅದರಿಂದಾಗಿ ಈ ಪ್ರೋಸೆಸ್ ಪೂರ್ತಿ ನಾವು ರಸಗುಲ್ಲ ಮಾಡೋದಕ್ಕೆ ಏನು ಮಾಡ್ತೀವಲ್ಲ, ಅದೇ ಪ್ರೋಸೆಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ನೀರೆಲ್ಲ ನೀಟಾಗಿ ಸೋಸ್ಕೊಳ್ಬೇಕು. ಈಗ ಇದನ್ನು ಸ್ವಲ್ಪ ಟೈಟಾಗಿ ನಾಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಸ್ವಲ್ಪ ಈ ಥರ ನೀರನ್ನೆಲ್ಲ ಸ್ಕ್ವೀಸ್ ಮಾಡ್ಕೊಳ್ಬಿಡ್ಬೇಕು, ಹಿಂಡ್ಕೊಳ್ಬೇಕು. ಈಗ ಇದನ್ನೆಲ್ಲ ನೀರನ್ನೆಲ್ಲ ನಾನು ಹೆಚ್ಚಾಗಿರೋಂಥ ನೀರನ್ನೆಲ್ಲ ತೆಗೆದು ಇದಕ್ಕೆ ಈ ಥರ ನಾಟ್ ಮಾಡಿ ಇಟ್ಕೊಂಡು ಅದ್ರ ಮೇಲೆ ಒಂದು ಭಾರವಾದ ವಸ್ತುನ ಇಟ್ಕೊಂಡ್ರೆ ಆಯಿತು. ಈಗ ಇಲ್ಲಿ ನಾನು ಒಂದು 400 ಗ್ರಾಮ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 350ರಿಂದ 400 ಗ್ರಾಮ್ ಸಕ್ಕರೆ ಬೇಕಾಗುತ್ತೆ. 400 ಗ್ರಾಮ್ ಸಕ್ಕರೆಗೆ ಈಗ ಅಂದರೆ 1 ಕಪ್ ಮೆಷರ್ಮೆಂಟ್ ಇದೆ. ಆ 1 ಕಪ್ ಮೆಷರ್ಮೆಂಟಿಗೆ 2 ಕಪ್ನಷ್ಟು ನೀರನ್ನು ಸೇರಿಸ್ಬೇಕಾಗುತ್ತೆ. ಡಬಲ್ ದ ಕ್ವಾಂಟಿಟಿ ನೀರು ಹಾಕ್ಕೊಳ್ಬೇಕು. ಇಲ್ಲ ಅಂತಂದರೆ ಸಿಹಿ ಹೆಚ್ಚಾಗುತ್ತೆ. ಕಡಿಮೆ ಮಾತ್ರ ಮಾಡ್ಕೊಳ್ಬೇಡಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಈಗ ಇಲ್ಲಿ ನಾನು ಸಕ್ಕರೆ ಕರಗ್ತಾ ಇದೆ. ಈ ಟೈಮಲ್ಲಿ ಇದು ಪನ್ನೀರ್ ನಾವೇನು ಇಟ್ಟಿದ್ವಲ್ಲ, ಅದು ನೀಟಾಗಿ ನೀರು ಸೋಸಿ ಹೋಗಿದೆ. ಒಂದು 10 ನಿಮಿಷ ನಾವು ಈ ಥರ ಇಟ್ಕೊಂಡ್ರೆ ಆಯಿತು. ನೀರೆಲ್ಲ ಹೊರಟೋಗುತ್ತೆ. ಈ ಟೈಮಲ್ಲಿ ನಾನು ಇದನ್ನು ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಳ್ಬೇಕಾಗುತ್ತೆ. ಈ ಪ್ರೋಸೆಸ್ ತುಂಬ ಇಂಪಾರ್ಟೆಂಟು. ಇಲ್ಲ ಅಂತಂದರೆ ನಾವು ಏನು ಪನ್ನೀರು ರೋಲ್ ಮಾಡಿ ಮತ್ತೆ ಸಕ್ಕರೆ ಪಾಕದಲ್ಲಿ ಹಾಕ್ತೀವಲ್ಲ, ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಅದು. ಈಗ ಚೆನ್ನಾಗಿ ನಾದ್ಕೊಳ್ಬೇಕು ಇದನ್ನು. ಇದಕ್ಕೆ ನಾನಿಲ್ಲಿ 1ರಿಂದ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಸೇರಿಸ್ಕೊಳ್ಳಿ, ತುಂಬ ಗಟ್ಟಿ ಮಾಡ್ಕೊಳ್ಳೋದು ಬೇಡ. ನಾನಿಲ್ಲಿ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಸೇರಿಸಿದ್ದೀನಿ. ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಈ ಥರ ಅಂಗೈ ಏನಿರುತ್ತಲ್ಲ, ಅಂಗೈಯಿಂದ ಚೆನ್ನಾಗಿ ಈ ಥರ ನಾದ್ಕೊಡ್ಬೇಕು. ನಿಮಗೆ ಕೈಯಲ್ಲಿ ನಾದಕ್ಕೆ ಕಷ್ಟ ಆಯ್ತಂದ್ರೆ ಒಂದು ಗ್ಲಾಸಿನ ಸಹಾಯದಿಂದ ಅಥವಾ ಒಂದು ಕಪ್ಪಿನ ಸಹಾಯದಿಂದ ಆದರೂ ನೀವು ನಾದ್ಕೊಡ್ಬೋದು. ನೋಡಿ, ಈ ಥರ ಚೆನ್ನಾಗಿ ನಾದಬೇಕು. ನಮಗೆ ಅದು ಯಾವ ಥರ ಆಗಬೇಕಂದ್ರೆ, ಇದು ಚಪಾತಿ ಹಿಟ್ಟೆಲ್ಲ ಏನೋ ಸಾಫ್ಟ್ ಇರುತ್ತಲ್ಲ, ಆ ಥರ ಸಾಫ್ಟಾಗಿ ಆಗಬೇಕು. ನೋಡಿ, ಈ ಥರ ಸಾಫ್ಟಾಗಿರಬೇಕು. ಈಗಿದು ಸಾಫ್ಟಾಗಿದೆ, ರೆಡಿಯಾಗಿದೆ. ನಮಗೆ ಯಾವ ಸೈಜಿಗೆ ಚಂಪಾಕಲಿ ಮಾಡ್ಕೊಳ್ಬೇಕಂತ ಇರ್ತೀವಲ್ಲ, ಆ ಸೈಜಿಗೆ ಉಂಡೆಗಳನ್ನು ಮಾಡ್ಕೊಂಡ್ರೆ ಆಯಿತು. ನಾನಿಲ್ಲಿ ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇನ್ನೂ ಸೈಜ್ ಚಿಕ್ಕದಾಗಿ ಸಹ ಮಾಡ್ಕೊಳ್ಬೋದು. ನೋಡಿಕೊಂಡು ಮಾಡ್ಕೊಳ್ಳಿ. ಈ ಥರ ಎಲ್ಲನೂ ಉಂಡೆ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಮೊದಲೇ ಉಂಡೆ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಎಲ್ಲ ಒಂದೇ ಸೈಜಲ್ಲಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ರೋಲ್ ಮಾಡಿಕೊಂಡು ನಾವು ಇದನ್ನು ಸಿಲಿಂಡ್ರಿಕಲ್ ಶೇಪಲ್ಲಿ ರೋಲ್ ಮಾಡಿಕೊಂಡ್ರೆ ಆಯಿತು. ಇದು ನಾವು ಏನು ಇವಾಗ ಮಾಡ್ತಿದ್ದೀವಲ್ಲ ಪನ್ನೀರು, ಇದು ನಾವು ಸಕ್ಕರೆ ಪಾಕಕ್ಕೆ ಹಾಕಿದ ನಂತರ ಕ್ವಾಂಟಿಟಿ ಸಹ ಡಬಲ್ ಆಗುತ್ತೆ. ಸೊ ನೋಡಿಕೊಂಡು ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಸಕ್ಕರೆ ಪಾಕ ಸಹ ಕುದೀತಾ ಇದೆ. ತುಂಬಾ ಕುದಿಬೇಕಂತಿಲ್ಲ, ಒಂದು 2ರಿಂದ 3 ನಿಮಿಷ ಕುದಿದ್ರೆ ಸಾಕಿದು. ಇದಕ್ಕೀಗ ನಾನು ಕೇಸರಿ ದಳನ ನೆನೆಸಿ ಇಟ್ಕೊಂಡಿದ್ದೆ. ಆ ಕೇಸರಿ ದಳನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕಲರ್ ಸಹ ಚೆನ್ನಾಗಿ ಬರುತ್ತೆ ಕೇಸರಿ ದಳ ಹಾಕೋದ್ರಿಂದ. ನೀವು ಅಥವಾ ಎಲ್ಲೋ ಫುಡ್ ಕಲರ್ ಇತ್ತಂದ್ರೆ ಫುಡ್ ಕಲರ್ ಸಹ ಹಾಕ್ಕೊಳ್ಬೋದು. ಅಥವಾ ನೀವು
ಇದೇ ರೀತಿ ಕೇಸರಿ ದಳ ಸ್ವಲ್ಪ ಹಾಕಿ ಮತ್ತೆ ಸ್ವಲ್ಪ ಅರಶಿನ ಪುಡಿ ಸಹ ಸೇರಿಸ್ಕೊಳ್ಬೋದು. ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ನೋಡಿ ನಾವೇನು ಪನ್ನೀರ್ ರೋಲ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಈ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಬೇಕು. ಇದು ಸಣ್ಣ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಒಂದು 30 ಮಿನಿಟ್ಸ್ ಆದರೂ ಇದೇ ಥರ ಕುದೀತಾ ಇರಬೇಕು. ಇದು ಕ್ವಾಂಟಿಟಿ ಡಬಲ್ ಆಗುತ್ತೆ. ಲೋ ಟು ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ. ಈಗ ನೋಡಿ ಇದು ಚೆನ್ನಾಗಿ ಕುದ್ದು ಮತ್ತೆ ತಣ್ಣಕ್ಕಾಗಿದೆ. ಈಗ ತಣ್ಣಕ್ಕಾಗಿರೋ ಟೈಮಲ್ಲಿ ನಾನು ಇದನ್ನ ಸ್ಕ್ವೀಸ್ ಮಾಡಿ ತಗೊಳ್ತಾ ಇದ್ದೀನಿ. ನೋಡಿ ಎಷ್ಟು ಜ್ಯೂಸಿ ಆಗಿದೆ. ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಹಿಡಿದಿದೆ. ಸ್ವಲ್ಪನೇ ಸ್ಕ್ವೀಸ್ ಮಾಡ್ಕೊಳ್ಬೇಕು, ತುಂಬ ಅಲ್ಲ. ನಮಗೆ ಅದು ಪ್ಲೇಟಿಂಗ್ ಮಾಡಬೇಕಾದ್ರೆ ಸಕ್ಕರೆ ಪಾಕ ಎಲ್ಲ ಸುರಿಬಾರ್ದು ಅಂತೇಳಿ ಸ್ವಲ್ಪ ಸ್ಕ್ವೀಸ್ ಮಾಡಿ ಎಲ್ಲಾನು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ಥರ ಪ್ಲೇಟಿಗೆ ತೆಗೆದಿಟ್ಕೊಂಡ್ಮೇಲೆ ಮಧ್ಯಕ್ಕೆ ಸ್ವಲ್ಪ ಕಟ್ ಮಾಡಿಕೊಡ್ಬೇಕು. ಪೂರ್ತಿ ತಳಕ್ಕೆ ಕಟ್ ಮಾಡಬಾರ್ದು, ಮೇಲೆ ಮಾತ್ರ ಮಧ್ಯಕ್ಕೆ ಸ್ವಲ್ಪ ಸ್ಲಿಟ್ ಮಾಡ್ಕೊಳ್ಳೋಣ. ಈ ಸ್ಲಿಟ್ ಮಾಡಿಕೊಂಡು ಈ ರೀತಿ ಓಪನ್ ಮಾಡಿಕೊಂಡು ಇದ್ರ ಒಳಗಡೆ ನಾನು ಇಲ್ಲಿ ಕೋವಾ ಇಟ್ಕೊಂಡಿದ್ದೀನಿ, ಸ್ವೀಟ್ ಕೋವಾ. ಆ ಕೋವಾನ ಇದ್ರೊಳಗಡೆ ಫಿಲ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಫಿಲ್ ಮಾಡಿಕೊಡ್ಬೇಕು. ನಾವು ಈ ಸ್ವೀಟನ್ನೆಲ್ಲ ಮದುವೆ ಮನೆಯಲ್ಲಿ ಅಥವಾ ಬೇಕರಿಗಳಲ್ಲಿ ತೊಗೊಂಡು ತಿಂದಿರ್ತೀವಿ. ತುಂಬ ಕಷ್ಟ ಇರುತ್ತೆ ಮಾಡೋದಕ್ಕೆ ಅನ್ಕೋತೀವಿ, ಬಟ್ ಆದರೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಮನೆಯಲ್ಲೇ ಈ ಥರ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಎಲ್ಲಾನು ಪೀಸಸ್ಗೂ ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದ್ರ ಮೇಲೆ ಒಂದು ಚೆರಿನ ಗಾರ್ನಿಷಿಂಗ್ ಇಟ್ಕೊಂಡ್ರೆ ಆಯಿತು. ಈಗ ಚಂಪಾಕಲಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಇದೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ, ನಮಗೂ ಸಹ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಫಾರ್ ಮೋರ್ ವಿಡಿಯೋಸ್ ಆ್ಯಂಡ್ ಥ್ಯಾಂಕ್ ಯು.